ನಮಸ್ತೆ ವೀಕ್ಷಕರೇ, ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯೆಲ್ಲೋ ಬೋರ್ಡ್ ಟೊಯೋಟೋ ETS GD 2016 ಮಾಡಲು ವೀಕ್ಷಕರೇ ಗಾಡಿ ಸೇಲಿಗೆ ಬಂದಿದೆ. ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕು ಅಂದರೆ ಗಾಡಿ ರೇಟು, ಗಾಡಿ ಮೊಬೈಲ್ ನಂಬರು, ಗಾಡಿ ಲೊಕೇಶನ್ನು ಎಲ್ಲ ಪೂರ್ತಿ ವಿಳಾಸ ಮತ್ತು ಲೊಕೇಶನ್ ಎಲ್ಲ ಬೇಕು ಅಂದರೆ ನೀವು ಆದಷ್ಟು ವೀಡಿಯೋನ ಪೂರ್ತಿ ನೋಡಿ, ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ. ಮತ್ತು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ಇದೇ ವಿಡಿಯೋದಲ್ಲೇ ಮುಂದೆ ಹಾಕಿರ್ತೀವಿ, ಓಕೆನಾ. ನಿಮಗೆ ಡಿಸ್ಪ್ಲೇ ಮೇಲೆ ಮುಂದೆ ಸಿಗುತ್ತೆ ನಂಬರು. ನೀವು ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ನಾವು ಯಾವುದೇ ವೀಡಿಯೋ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಬೇಗ ಬಂದು ತಲುಪೋದು ಅಂತ ಹೇಳ್ಬೋದು. ಹಾಗೆ ವೀಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಈ ಗಾಡಿ ಯಾರಾದರೂ ಒಂದು ಯೆಲ್ಲೋ ಬೋರ್ಡ್ ETS ಹುಡುಕ್ತಾ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಇನ್ನೇ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸ್ಯಾರೆ, ಅವರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಯಾಗಿ. ಮತ್ತು ಕಾಂಟ್ಯಾಕ್ಟ್ ನಂಬರ್ ಈಗ ಡಿಸ್ಪ್ಲೇ ಬರ್ತಿರುತ್ತೆ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಹಾಂ ಸರ್. ಅದೇ ಒಂದು ಕಾರ್ ಕಳಿಸಿರಲ್ಲ, ಯಾವುದದು? ಸರ್ ETS ಸರ್, ಟೊಯೋಟಾ ETS. ಟೊಯೋಟಾ ETS. ಹಾಂ ಹೌದು ಸರ್. GDನಾ? ಹೌದು ಸರ್, GD. ಓಕೆ, ಯಾವ್ದು ಮಾಡಲು? ಸರ್ 17 ಮಾಡಲು ಸರ್. 2017. ಹೌದು ಸರ್, 2017 ಮಾಡಲು. ಓಕೆ, ಓನರ್ ಎಷ್ಟಾಗಿದ್ದಾರೆ? ಸರ್ ಓನರು ಥರ್ಡ್ ಓನರ್ ಸರ್ ನಾನು. ನೀವೇ ಮೂರನೇ ಓನರು? ಹೌದು ಸರ್, ಮೂರನೇ ಓನರು. ಈಗ ತಗೊಳ್ಳೋರು 4. ಹೌದು ಸರ್. ಓಕೆ, ಎಷ್ಟು ಹೊಡಿದೆ ಸರ್ ಗಾಡಿ? ಸರ್ 160 ಹೊಡೆ ಸರ್. 1,60,000. ಹ್ಞೂ ಸರ್, 1,63,000 ಚಿಲ್ಲರೆ ಹೊಡೆ ಸರ್. ಓಕೆ, ಏನು ಶೋರೂಮ್ ಮೇಂಟೆನೆನ್ಸಾ ಅಥವಾ ಹೊರಗಡೆನಾ? ಸರ್ ಇವಾಗ ನಾನು 6 ತಿಂಗಳಾಯ್ತು ಸರ್ ತೊಗೊಂಡು. ಮೊದಲೆಲ್ಲ ಶೋರೂಮ್ ಮೇಂಟೆನೆನ್ಸ್ ಇತ್ತು ಸರ್, ಅದು ಬೆಂಗಳೂರು ಗಾಡಿ. ಹ್ಞೂ. ನಾನು ತೊಗೊಂಡು ಒಂದಷ್ಟು ಮಾತ್ರ ನಾನು ಟೈರ್ ಚೇಂಜ್ ಮಾಡ್ತೀನಿ, ಇಲ್ಲೇ ಇದು ಹೊಸಪೇಟೆಗೆ ಚೇಂಜ್ ಮಾಡ್ತಿದ್ದೆ ಸರ್. ಹ್ಞೂ 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 ಚೇಂಜ್ ಮಾಡಿಸಿ ಇಲ್ಲ ಇದು ಮಾಡ್ಸಿದ್ದೆ ಸರ್. ಓಕೆ. ನಾನು ಹೊಸ ಟೈರ್ ಹಾಕ್ಸಿ ಒಂದು 3,000 3,500 ಹೊಡಿರ್ಬೋದು ಸರ್ ಅಷ್ಟೇ. 4 ಹೊಸವಾ? ಹಾಂ ಹೌದು ಸರ್, 4 ಹೊಸ ಹಾಕ್ತೀನಿ ಸರ್. ಓಕೆ, ಸ್ಟೆಪ್ನಿ ಇದೆಯಾ ಗಾಡೀಲಿ? ಹಾಂ ಸರ್, ಸ್ಟೆಪ್ನಿ ಇದೆ ಸರ್. ಓಕೆ, ಗಾಡಿ ಈಗ ಓಡಿರೋದು 1,60,000. ಹೌದು ಸರ್, 1,63,000 64 ಅನ್ಕೊಂಬಿಟ್ಟು ಸರ್, 63 ಚಿಲ್ಲರೆ ಐತೆ. ಓಕೆ ಓಕೆ. ಈಗ ಗಾಡಿ FC ಇನ್ಸೂರೆನ್ಸು ಟ್ಯಾಕ್ಸು? ಸರ್ ಎಲ್ಲ ರನ್ನಿಂಗ್ ಐತೆ ಸರ್. ಇವಾಗ 3 ತಿಂಗಳಾಯ್ತು ಸರ್, ನನ್ನ ಹೆಸರು ಮಾಡ್ಸ್ಕೊಂಡಿನಿ ಸರ್ ಗಾಡಿನ. 3 ತಿಂಗಳು? ಹೌದು ಸರ್, 3-4 ತಿಂಗಳಾಯ್ತು ಸರ್. ಎಲ್ಲ ಹೊಸದು ಸರ್, ಎಲ್ಲ ಗಾಡಿ ನನ್ನ ಹೆಸರು ರಿಜಿಸ್ಟ್ರೇಷನ್ ಐತೆ, FC ಇನ್ಸೂರೆನ್ಸು ಹ್ಞೂ ಎಲ್ಲ 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 ರೆಡಿ ಇದೆ ಸರ್. ಎಲ್ಲ ರನ್ನಿಂಗ್ ಇದಾವೆ? ಹೌದು ಸರ್, ಎಲ್ಲ ರನ್ನಿಂಗ್ ಐತೆ. ಓಕೆ, ಗಾಡೀಲಿ ಏನೋ ಫೀಚರ್ಸ್ ಏನೇನು ಬರ್ತದೆ ಸರ್ ಅದರಲ್ಲಿ? ಸರ್ ಒಳಗೆ ಇದೆ ಸರ್, ರಿವರ್ಸ್ ಕ್ಯಾಮ್ರಾ ಐತೆ ಸರ್. ಹಾಂ. ಆಮೇಲೆ LED ಇದೆ ಸರ್, TV ಐತೆ. ಹ್ಞೂ. ಆಮೇಲೆ ಹೋಮ್ ಥಿಯೇಟರ್ ಐತೆ ಸರ್. ಓಕೆ. ಹಾಂ ಸರ್, ಆಮೇಲೆ ಒಳಗೆ ಇದು ಇದೆ ಸರ್, ಏನು ಸರ್ ಅದು ಲೈಟ್ ಸರ್, ಡೋರ್ ಲಾಕ್ ಸರ್. ಸೆಂಟ್ರಲ್ ಲಾಕು? ಹಾಂ, ಸೆಂಟ್ರಲ್ ಲಾಕ್ ಇದೆ ಸರ್. ಓಕೆ, ಪವರ್ ವಿಂಡೋಸ್ ಎಲ್ಲ ಇದಾವ? ಹಾಂ ಹೌದು ಸರ್, ಪವರ್ ವಿಂಡೋಸ್ ಎಲ್ಲ ಇದೆ ಸರ್, ಎಲ್ಲ ರನ್ನಿಂಗ್ ಆಗ್ತಾಯಿದೆ. ಓಕೆ, AC ಎಲ್ಲ ವರ್ಕಿಂಗ್ ಇದಾವ? ಹಾಂ ಹೌದು ಸರ್, AC ಎಲ್ಲ ಐತೆ ಸರ್. ಓಕೆ, ಇಂಜಿನ್ ಹೆಂಗಿದೆ ಕಂಡೀಷನು? ಸರ್ ಇಂಜಿನ್ ಸೂಪರ್ ಆಗಿದೆ ಸರ್. ನಾನು ತಗೊಂಡಿನ 4 ತಿಂಗಳು ಸರ್, ಇಲ್ಲಿ ಬಾಡಿಗೆ ಸಿಗುತ್ತೆ ಅಂತ ತಗೊಂಡೆ ಸರ್. ನಾನು ಬಾಡಿಗೆ ವರ್ಕೌಟ್ ಆಗ್ತಾ ಇಲ್ಲ ಸರ್, ಹಂಗಾಗಿ ಕೊಟ್ಬಿಡೋಣ ಅಂತ ಇದು ಮಾಡ್ತೇನೆ. ಟೈರ್ ಹಾಕ್ಸ್ಕೊಂಡೆ ಸರ್ ನಾನು 3,500-4,000 ಹೊಡೆ ಸರ್ ಅಷ್ಟೇ, ನನ್ನ ಟೈರ್ ಹೊಸ ಟೈರ್ ಹಾಕಿದ್ಮೇಲೆ. ಓಕೆ ಓಕೆ. ಹಾಂ ಹಾಂ. ಓಕೆ, ಈಗ ಗಾಡಿ ಇರೋದು ಎಲ್ಲಿದು? ಸರ್ ಗಾಡಿ ಇರೋದು ಬಳ್ಳಾರಿ ಡಿಸ್ಟಿಕ್ ಸರ್, ಸಂಡೂರು ತಾಲೂಕು ನಮ್ಮದು. ಹಾಂ. ಹಾಂ ಸರ್, ಕೂಡ್ಲಿಗೆ ನಿಯರ್ ಆಗುತ್ತೆ ಸರ್ ನಮಗೆ. ಓಹೋ, ವಿಜಯನಗರ ಡಿಸ್ಟಿಕ್ ಕೂಡ್ಲಿಗೆ. ಹಾಂ ಸರ್. ಬಳ್ಳಾರಿ ನಿಯರ್ ಕೂಡ್ಲಿಗಿ? ಹಾಂ ಹೌದು ಸರ್. ಕೂಡ್ಲಿಗಿ ಬಂದರೆ ಕೂಡ್ಲಿಗಿನ ಅಥವಾ ಅಕ್ಕಪಕ್ಕ ಹಳ್ಳಿ ಇದೆಯಾ ಸರ್? ಸರ್ ಕೂಡ್ಲಿಗಿಂದ 6 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮದು. ಕೂಡ್ಲಿಗಿಂದ 6 ಕಿಲೋಮೀಟರ್ ನಿಮ್ಮ ಊರಿಗೆ? ಹಾಂ ಸರ್, ಅಲ್ಲಿ ಬಂದು ಫೋನ್ ಮಾಡಿದ್ರೆ ನಾನು ಬರ್ತೀನಿ ಸರ್ ಅಲ್ಲಿ. ಓಕೆ, ಕೂಡ್ಲಿಗಿ ಬಂದು ಫೋನ್ ಮಾಡಿದ್ರೆ ನೀವು ಬರ್ತೀರಾ? ಹಾಂ ಹಾಂ ಸರ್, ಬಂದು ಗಾಡಿ ತೋರಿಸ್ತೀನಿ ಸರ್. ಓಕೆ, ಗಾಡಿ ಡೆಂಟು ಸ್ಕ್ರಾಚು ಆ ಥರ ಏನಾದರೂ ಕೆಲಸ ಇದೆಯಾ, ಏನೋ ಟಿಂಕರಿಂಗು? ಏನೇನೇನು ಕೆಲಸ ಇಲ್ಲ ಸರ್, ಗಾಡಿ ಕೆಲಸ ನಾನು ತೊಗೊಂಡಾಗ ಏನೇನು ಎಲ್ಲಿನೂ ಒಂದು ಇದು ಇಲ್ಲ ಸರ್, ಕ್ರಾಸ್ ಆಗಿಲ್ಲ. ಹಂಗೆ ಗಂಗೆ ಇರೋದು ಗಾಡಿ ಹಂಗೆ ಸರ್, ಎಲ್ಲಿ ಕ್ರಾಸ್ ಆಗಿಲ್ಲ ಸರ್. ಹ್ಞೂ ಹ್ಞೂ. ಗಾಡಿ ನೋಡಲಿ ಸರ್ ಅವರು ಬಂದು ಬೇಕಾದ್ರೆ. ಓಕೆ, ಈಗ ಗಾಡಿ ಏನು ರೇಟ್ ಹೇಳ್ತಿದ್ದೀರಾ? ಫುಲ್ ಕ್ಯಾಶ್ ಕೊಟ್ಟಿದ್ರಾ ಅಥವಾ ಲೋನ್ ಏನಾದ್ರು ಹಾಕ್ಸ್ಕೊಂಡಿದ್ರಾ? ಸರ್ ನಾನು 3 ಲಕ್ಷ ಲೋನ್ ಮಾಡ್ತೀನಿ ಸರ್. ನೀವು ಮಾಡಿಸಿದ್ರಾ? ಹ್ಞೂ ಸರ್, 3 ಲಕ್ಷ ಕ್ಲಿಯರ್ ಫೈನಾನ್ಸಲ್ಲಿ ಲೋನ್ ಇದೆ ಸರ್. ಹಾಂ, ಹೆಂಗೆ ಫುಲ್ ಕ್ಯಾಶ್ ಕೊಡ್ತೀರಾ ಅಥವಾ ಲೋನ್ ಕಂಟಿನ್ಯೂ ಏನಾದ್ರು ಕೊಡ್ತೀರಾ? ಸರ್ ನೋಡೋಣ ಸರ್, ನಿಯರ್ ಇಲ್ಲೇನೋ ಇದ್ರೆ ಕಂಟಿನ್ಯೂ ಕೊಡ್ತೀನಿ ಸರ್, ನಿಯರ್ ಹತ್ರ ಇದ್ರೆ, ವಿಜಯನಗರ ಅಥವಾ ಬಳ್ಳಾರಿ ಡಿಸ್ಟಿಕ್ ಇದ್ರೆ. ಹಾಂ ಹಾಂ. ಹಾಂ ಇಲ್ಲಾಂದರೆ ಫುಲ್ ಕ್ಯಾಶ್? ಹ್ಞೂ ಸರ್. ಓಕೆ, ಈಗ ಫುಲ್ ಕ್ಯಾಶ್ ಅವ್ರು ಬೇಕಾದ್ರೆ ಸರ್, ಅವ್ರ ಕಂಪ್ನಿ ಕಡೆಯಿಂದ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾರೆ ಸರ್, ಅವ್ರ ಇದಕ್ಕೆ ಹಂಗೆ ಮಾಡ್ಕೊಂಡು ಮಾಡ್ಕೊಳ್ಳಿ ಸರ್ ಬೇಕಾದ್ರೆ. ಹಾಂ ಹಾಂ. ಹಾಂ ಸರ್, ಅಲ್ಲಿ ಅವ್ರು ಎಲ್ಲಿ ತೊಗೊಂತಾರೋ ಅವ್ರ ಗಾಡಿಯಿಂದ ಟ್ರಾನ್ಸ್ಫರ್ ಮಾಡ್ಕೊಡ್ತಾರೆ ಸರ್ ಆ ಕಡೆ. ಹ್ಞೂ ಹ್ಞೂ. ಇಲ್ಲಿ ನಮಗೆ ಕ್ಲಿಯರೆನ್ಸ್ ಕೊಟ್ಟರೆ ಸಾಕು ಸರ್, ಅವ್ರು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಸರ್ ಲೋನ್ ಬೇಕಾದ್ರೆ. ಓಕೆ, ಈಗ ಏನು ಹೇಳ್ತೀರಾ ಫುಲ್ ಕ್ಯಾಶ್ಗೆ? ಸರ್ ನಾನು 4,500 ಕೊಟ್ಟು 4,500 ತನಕ ಕೊಡ್ತೀನಿ ಸರ್, 4,500,000 ಲಕ್ಷ. ಆಮೇಲೆ ಟೈರ್ ಹಾಕಿದ್ದೀನಿ ಸರ್ ನಾನು ಹ್ಞೂ ಬಂದಮೇಲೆ. ಮತ್ತೆ ಟೈರ್ ಇಲ್ಲಿ ಹೋದ್ರೆ ಸರ್ ಫೈನಲ್ 4,60 ಹಂಗೆ ಬಂದು ಬಿಟ್ಬಿಡ್ತೀನಿ ಸರ್ ನಾನು. ನೀವೇ 4,500 ತಗೊಂಬಂದಿದ್ರೆ 4,60 ಬಿಡ್ತೀರಾ? ಹ್ಞೂ ಸರ್. ಅಲ್ಲ ಸರ್, ಮತ್ತೆ ಟೈರು ಅವೆಲ್ಲ
30,000 ಖರ್ಚು ಮಾಡಿದ್ದೀನಿ ಸರ್ ನಾನು. 4 ಟೈರ್ ಹಾಕ್ಸಿದ್ದೀನಿ, ಆಯಿಲ್ ಹಾಕ್ಸಿದ್ದೀನಿ. ಓಡಿಲ್ಲ ಸರ್ ಜಾಸ್ತಿ ನನ್ನ ತಂದೆಗಳಿಂದ ಗಾಡಿ. ಅಲ್ಲ ನೀವು ತಂದಾಗಲೆಲ್ಲ ಓಡಿಸಿರೋ ಬಿಟ್ಟಿರೋ ಗೊತ್ತಿಲ್ಲ, ಹಾಂ ಸರ್. ಅದನ್ನೆಲ್ಲ ಯಾರು ಕೇಳೋದಿಲ್ಲ. ನೀವು ಟೈರ್ ಹಾಕ್ಸಿರಾ ಅದನ್ನೆಲ್ಲ ಯಾರು ಕೇಳೋಲ್ಲ. ಹೌದು ಸರ್. ಓಕೆ, ಈಗ ಏನು ಹೇಳ್ತೀರಾ ಗಾಡಿಗೆ ರೇಟ್ ಪ್ರೆಸೆಂಟು? ಸರ್ ನಾನು ನೋಡಿ ಸರ್ 4,500 ಬಂದರೆ ಮತ್ತೆ ಬಿಟ್ಬಿಡ್ತೀನಿ. 4.5. ಹ್ಞೂ ಸರ್, ನಾನು ತಾಂಡ ರೇಟ್ಗೆ ಬಿಟ್ಬಿಡ್ತೀನಿ ಸರ್ ಮತ್ತೆ. ಓಕೆ, ಯಾರಾದ್ರೂ ನಿಮ್ಮ ಜಿಲ್ಲೆಯವರು ಲೋನ್ ಕಂಟಿನ್ಯೂ ಕೇಳಿದ್ರೆ ಕೊಡ್ತೀರಾ? ಹಾಂ ಸರ್, ಕೊಡ್ತೀನಿ ಸರ್ ಲೋನ್ ಓಕೆ, ಕಂಟಿನ್ಯೂ. ಲೋನ್ ಕಂಟಿನ್ಯೂ ಆದರೆ ನಿಮ್ಮ ಕೈಗೆ ಎಷ್ಟು ಕೊಡಬೇಕು, ಎಷ್ಟು ಕಂತು ಬರ್ತವೆ, ಎಷ್ಟು ಲೋನ್ ಕಟ್ಟಬೇಕು? ಸರ್ ಇವಾಗ ನಾನು 4 ಕಂತು ಕಟ್ಟಿದ್ದೀನಿ ಸರ್ ನಾನು. ಓಕೆ, ಎಷ್ಟು ಬರುತ್ತೆ ಕಂತು? ಸರ್ ಅದು 12,700 ಬರುತ್ತೆ ಸರ್. 11,700. ಹ್ಞೂ ಸರ್. ಓಕೆ, ಎಷ್ಟು ಕಂತಿಗೆ ಹಾಕ್ಸಿದ್ರಿ? ಸರ್ 3 ವರ್ಷ ಮಾಡ್ತಿದ್ದೆ ಸರ್ ನಾನು. 36 ಕಂತು. ಹೌದು ಸರ್. 36ರಲ್ಲಿ 4 ಕಟ್ಟಿದ್ರ? ಹೌದು ಸರ್. ಇನ್ನು 34 ಇದೆ. ಹೌದು ಸರ್. ಸರ್ 5 ಕಟ್ಟಿದ್ದೀನಿ ಸರ್. 5 ಕಟ್ಟಿದ್ದೀನಿ ಸರ್. 5 ಕಟ್ಟಿದ್ರಾ? ಹಂಗಾರೆ ಇನ್ನು 31. ಹೌದು ಸರ್. ಓಕೆ, 11,700 ಒಂದು ಕಂತು, ಇನ್ನು 31 ಕಂತೇನೋ ಇದಾವೆ. ಹೌದು ಸರ್. ಹೌದು ಓಕೆ, ಹ್ಯಾಂಡ್ ಕ್ಯಾಶು ಎಷ್ಟು ಕೊಡಬೇಕು ನಿಮ್ಮ ಲೋಕಲ್ ಅವರಾದರೆ? ಸರ್ ನೋಡೋಣ ಸರ್, ಗಾಡಿ ನೋಡಿ ಸರ್, ಮನಸ್ಸು ಬಂದರೆ ಅದು ಸ್ವಲ್ಪ ನೋಡಿ ಇದು ಮಾಡೋದು ಸರ್. ಎಷ್ಟಾಗುತ್ತೆ ಲೆಕ್ಕ ಹಾಕೊಂಡು ಮಾಡಿ ಅವತ್ತು 4,500 ಕ್ಲಿಯರ್ ಮಾಡಿಕೊಡ್ತೀನಿ ಸರ್ ನಾನು. 4.5 ಅಂದರೆ ಇನ್ನು 3 ಲಕ್ಷ ಲೋನ್ ಇದೆ ನಿಮ್ಗೆ. ಹೆಚ್ಚು ಕಮ್ಮಿ 1.5 ಲೆಕ್ಕಾಚಾರಕ್ಕೆ ಹ್ಯಾಂಡ್ ಕ್ಯಾಶು. ಹೌದು ಸರ್. ಹಾಂ. ಸರಿ ಸರ್, ಕಾಂಟ್ಯಾಕ್ಟ್ ನಂಬರ್ ಇದೆನಾ? ಹೌದು ಸರ್, ಇದೇ ನಂಬರಿಗೆ ಕಾಂಟ್ಯಾಕ್ಟ್. ಓಕೆ ಸರ್, ಆಯ್ತು. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರ್ ಮಾಹಿತಿ ಕೊಟ್ಟಿರೋದು. ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಲೊಕೇಶನ್ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅಥವಾ ಏನಾದರೂ ಡೌಟ್ಸ್ ಇತ್ತು ಕೇಳೋದು ಗಾಡಿ ಬಗ್ಗೆ ಅಂತಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರೇ. ನೀವು ಡೈರೆಕ್ಟಾಗಿ ಅವ್ರಿಗೆ ಒಂದ್ಸಲಿ ಕಾಲ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆದೇ ನೀವು ಕ್ಲಿಯರ್ ಮಾಡ್ಕೊಬೋದು ಅಂತ ಹೇಳ್ಬೋದು ವೀಕ್ಷಕರೇ. ಗಾಡಿ ಕಂಡೀಷನ್ನು ಮತ್ತು ಗಾಡಿ ಡಾಕ್ಯುಮೆಂಟ್ಸು ಎಲ್ಲ ಚೆಕ್ ಮಾಡಿಕೊಂಡು ನೀವು ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬೋದು. ಫೋನಲ್ಲೇ ಯಾವುದೋ ಥರದ ಹಣದ ವ್ಯವಹಾರವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ವೀಕ್ಷಕರೇ, ಯಾಕಂದರೆ ತುಂಬ ಜನ ಹಾಗೆ ಮಾಡ್ಕೊಳ್ತಾ ಇದ್ದಾರೆ, ಹಾಗಾಗಿ ಹೇಳ್ತಿದ್ದೇನೆ. ಮತ್ತು ನಿಮ್ಮದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದೇನೋ ಸೇಲ್ ಮಾಡ್ಕೊಬೇಕಂದ್ರೆ ನಿಮ್ಮ ಗಾಡಿ ಯಾವುದಾದ್ರು ಸೇಲ್ಗಿತ್ತಂದರೆ ಆ ಗಾಡಿದು ಒಂದು 5-6 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು RC ಕಾರ್ಡ್ ಫೋಟೋನ ವಾಟ್ಸಪ್ಪಲ್ಲಿ ನಮಗೆ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕಂದರೆ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ. ಈ ನಂಬರ್ಗೆ ನಿಮ್ಮ ಗಾಡಿದು ಫೋಟೋಸು ಮತ್ತು ಒಂದು RC ಕಾರ್ಡ್ ಫೋಟೋನ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ದಯವಿಟ್ಟು ಯಾರು ಕಾಲ್ ಮಾಡ್ಕೋಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ, ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ಯಾಕಂದರೆ ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ತಿದ್ರೆ, ಈಗ ಹಂಗಾಗಿ ಕಾಲ್ ಮಾಡೋಕೆ ಹೋಗಬೇಡಿ. ನಿಮ್ದು ಏನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನೂ ಸಹ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರೇ. ಇಲ್ಲಿಗೆ ವಿಡಿಯೋ ಮುಗಿಸ್ತದೇನೆ. ಥ್ಯಾಂಕ್ ಯು.